ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಅಗ್ನಿವೀರ್, ಆರ್ಮಿ, ಜಿಡಿ, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪರೇಷನ್ ನಡೆಸ್ತಾ ಇದ್ರಿ. ನಮ್ಮ ಸಂಸ್ಥೆಯಲ್ಲೂ ಕೂಡ ನೂರಾರು ಜನ ಅಭ್ಯರ್ಥಿಗಳು ಬಂದ್ ತರಬೇತಿಯನ್ನ ಪಡೆದುಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗಿ ಪ್ರಿಪರೇಷನ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಬ್ಯಾಚ್ಗಳು ಕೂಡ ರನ್ ಆಗ್ತಾ ಇದಾವೆ. ಅದ್ರ ಜೊತೆಗೆ ಸ್ವಲ್ಪ ಜನ ಮನೆಗೆ ಹೋದವರ ಆಪ್ ಒಳಗೆ ಕ್ಲಾಸ್ನ ಕೇಳ್ತಕ್ಕಂಥ ಅಭ್ಯರ್ಥಿಗಳು, ಸರ್ ನಮಗೆ ಇವು ಚಾಪ್ಟರ್ ಮೇಲೆ ಡೌಟ್ ಅದಾವ್ರಿ, ಮತ್ತೊಂದ್ಸಲ ಇವುಗಳನ್ನ ಕ್ಲಾಸ್ನ ಮಾಡಿ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಅಂತ ಇದ್ರು, ಲೈವ್ ಬಾ ಅಂತಿದ್ರು. ಸೊ ಅವರಿಗಾಗಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಕಷ್ಟು ಬಾರಿ ರಿಪೀಟ್ ಆಗಿ ಕೇಳಿರ್ತಕ್ಕಂಥ ಏರಿಯಾದ ಮೇಲೆ ಶಾರ್ಟ್ ಆಗಿ ನಾವೇನ್ ಮಾಡ್ತಾ ಇದ್ವು ಅಂದ್ರೆ ಈ ಒಂದು ಚಾಪ್ಟರ್ನ ರಿವಿಷನ್ ಮಾಡ್ಬೇಕಂತೇಳಿ ನಂಬರ್ ಸಿಸ್ಟಮ್ ಅಂತಕ್ಕಂಥ ಒಂದು ಚಾಪ್ಟರ್ ಅನ್ನ 0 to hero ಅಂತಕ್ಕಂಥ ಒಂದು ಕೊಟೇಶನ್ ನೊಂದಿಗೆ ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಮೊದಲನೇ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನಿದೆ ನೋಡ್ರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸಾರಿ, ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಟೈಮ್ ಎಷ್ಟಾಗಿತ್ತು ಅಂದ್ರೆ ಈಗ ರಾತ್ರಿ 11:30 ಆಗಿದೆ. ಎಷ್ಟ್ರಿ? 11:30. ಓಕೆ, ಏನಿದೆ ನೋಡ್ರಿ ಕ್ವಶನ್. ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರ್ತವೆ. ಸೊ ಇವೆಲ್ಲ ಎಕ್ಸಾಮ್ದಾಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ನಿಮ್ಗೆಲ್ಲ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ಗಳಿದಾವೆ. ಸೊ ಯಾರಾದ್ರೂ ಫಸ್ಟ್ ಅಟೆಂಪ್ಟ್ ಮಾಡಿ ಎಕ್ಸಾಮ್ ಒಳಗೆ ಫಿಸಿಕಲ್ ಒಳಗೆ ಫೇಲ್ ಆದಂಥವ್ರು ಇದ್ರೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಐಡಿಯಾ ಇರ್ತದೆ. ಈ ಸಲ ಏನ್ ಮಾಡಿದಾರಪ್ಪ ಅಂದ್ರೆ ಕನ್ನಡದಾಗೂ ಕೊಟ್ಟಾರ, ಬೈ ಲ್ಯಾಂಗ್ವೇಜ್ ಒಳಗೆ ಕ್ಲಾಸ್ ಅದ. ಏನ್ ನೋಡ್ರಿ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಏನದ ರೀ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನ್ರಿ? ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ನಾನು ಏನ್ ಮಾಡತ್ತೇನಪ್ಪ ಅಂದ್ರೆ ಶಾರ್ಟ್ ಆಗಿ ರಿವಿಷನ್ ಮಾಡತ್ತೇನೆ, ಕಾನ್ಸೆಪ್ಟ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇಲ್ಲ ಏನ್ರಿ, ಶಾರ್ಟ್ ಆಗಿ ರಿವಿಷನ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಂಬರ್ ಸಿಸ್ಟಮ್ ಅಂತಕ್ಕಂಥ ಚಾಪ್ಟರ್ ಮೇಲೆ ಸಾಕಷ್ಟು ಬಾರಿ 1 ತಾಸು 2 ತಾಸಿನ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿದೀವಿ. ಈಗ ಅಗ್ನಿವೀರ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಶಾರ್ಟ್ ಟೈಮ್ದಾಗ ರಿವಿಷನ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸೊ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಇದಕ್ಕಿರ್ತಕ್ಕಂಥ ಫಾರ್ಮುಲಾ ಏನ್ರಿ? n ಇಂಟು n ಪ್ಲಸ್ 1 ಡಿವೈಡ್ ಬೈ 2. ಇಲ್ಲಿ ಕ್ವಶನ್ ಏನ್ ಕೇಳ್ಬೋದಪ್ಪ ಅಂದ್ರೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವ್ರಿ? 1, 2, 3, 4, 5. ಇವಕ್ಕೆ ಏನಂತೀವಪ್ಪ ಅಂದ್ರ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು. 5, 4, 9, 9, 1, 10, 13, 15. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗ್ತದ್ರಿ? 15. ಅದ ಏನಾದ್ರು 5 ಕೇಳುವಂತ ಜಾಗದಾಗ 10 ಕೇಳಿದಂದ್ರ 1ರಿಂದ 10 ಇರ್ತಕ್ಕ ಸಂಖ್ಯೆ ಬರ್ದ ಕೂಡಿಸ್ಬೇಕಾರ ಟೈಮ್ ಬಾಳ ಆಗ್ತದ. ಅವಾಗ ಬರ್ತಕ್ಕಂಥ ಶಾರ್ಟ್ಕಟ್ ಯಾವ್ದ್ರಿ? n ಇಂಟು n ಪ್ಲಸ್ 1 ಡಿವೈಡ್ ಬೈ 2. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಫಾರ್ಮುಲಾ ಒಳಗ n ಇದ್ದಲ್ಲಿ ಯಾವ ಸಂಖ್ಯೆ ತುಂಬಬೇಕಂದ್ರ ಎಷ್ಟು ಸಂಖ್ಯೆ ನಮಗ್ ಮೊತ್ತವನ್ನ ಕಂಡುಹಿಡಿಯನ್ರಿ? ಮೊದಲ 5 ಸಂಖ್ಯೆ. ಅದಕ್ಕೆ n ಇದ್ದಲ್ಲಿ ಎಷ್ಟು ಬರಿಬೇಕ್ರಿ? 5. 5 ಪ್ಲಸ್ 1 ಎಷ್ಟ್ರಿ? 6. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್. 2 1 2 3 5 3 ಎಷ್ಟ್ರಿ? 15. ಈ ಒಂದು ಫಾರ್ಮುಲಾ ಮೇಲೆ ಸಾಕಷ್ಟು ಬಾರಿ ಎಕ್ಸಾಮ್ ಒಳಗ ಕ್ವಶನ್ಗಳು ರಿಪೀಟ್ ಆಗಿರ್ತಕ್ಕಂಥ ಒಂದು ಸುರಿಮಳೆ ಪ್ರತಿ ವರ್ಷನೂ ಬಂದಿದಾವ. ಹೋದ್ ಸಲನು ಶಿಫ್ಟ್ ವೈಸ್ ಪ್ರತಿಯೊಂದು ಶಿಫ್ಟ್ ಮೇಲ್ದಾಗೂ ಕೂಡ ಈ ಒಂದು ಪ್ಯಾಟರ್ನ್ ದಾಗ ಕ್ವಶನ್ಗಳು ಬಂದಿದಾವ. ಈ ಸಲನು ಬರ್ತಿರ್ತಾವ. ಒಂದು ಸ್ಕ್ರೀನ್ ಶಾಟ್ ತಗೋರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. n ಇದೆಲ್ಲ ನಾ ಏನ್ ಕೊಡ್ತೀನಿ? 5. ಏನ್ ಕೊಡ್ತೀನಿ? 5. ಮೊದಲ 5 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದನ. ಸಮ ಅಂದ್ರೆ ಯಾವ್ರಿ? ಸಮ ಸಂಖ್ಯೆ ಅಂದ್ರೆ ಯಾವ? ಫಾರ್ ಎಕ್ಸಾಂಪಲ್ 2, 4, 6, 8, 10. ಇದಕ್ಕೆ ನಾವೇನಂತೀವಿ? ಸಮ ಸ್ವಾಭಾವಿಕ ಸಂಖ್ಯೆಗಳಂತೀವಿ. ಸೊ ಈ ತರದ ಮೊತ್ತ 10, 10, 20, 20, 10 ಎಷ್ಟ್ರಿ? 30. ಆದ್ರ ಅವೇನಾದ್ರು 10 ಕೊಡುವಲ್ಲಿ 20 ಅಥವಾ 30 ಕೊಟ್ಟಿದಂದ್ರ ನಮ್ಮ ಫಾರ್ಮುಲಾ ಏನ್ರಿ? n ಇಂಟು n ಪ್ಲಸ್ 1. n ಅಂದ್ರೆ ಎಷ್ಟ್ರಿ? ಎಷ್ಟು ಸಂಖ್ಯೆ ಕಂಡುಹಿಡಿಯಂದ್ರಿ? 5. 5 ಇಂಟು 5 ಪ್ಲಸ್ 1 ಎಷ್ಟ್ರಿ? 6. 5 6 ಎಷ್ಟಾಗ್ತದ್ರಿ? 30. ಎಷ್ಟ್ರಿ? 30. ನೆಕ್ಸ್ಟ್ ಯಾವ್ದ್ರಿ? ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. n ಇದನ್ನ ಎಷ್ಟು ತಗೋತೇನ್ರಿ? 5. ಮೊದಲ 5
ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೊ ಬೆಸ ಅಂದ್ರೆ ಯಾವ್ರಿ 1 3 5 7 9 ಇದಕ್ಕೆ ನಾವೇನಂತೀವಿ ಬೆಸ ಸ್ವಾಭಾವಿಕ ಸಂಖ್ಯೆಗಳಂತೀವಿ. ಇದರ ಮೊತ್ತ ಬೇಕಾಗಿತ್ತ ಫಾರ್ಮುಲಾ ಏನ್ರಿ n ಸ್ಕ್ವೇರ್. n ಅಂದ್ರೆ ಎಷ್ಟು ತುಂಬಬೇಕ್ರಿ ನಮಗೆ ಎಷ್ಟು ಕಂಡು ಹಿಡಿ ಅಂದಾನ ಅಷ್ಟು ತುಂಬಬೇಕು. ಎಷ್ಟ್ರಿ 5. 5ರ ತಲೆ ಮೇಲೆ 2 ಅಂದ್ರೆ ಏನ್ರಿ 5ರ ವರ್ಗ. ಸೊ 5ರ ವರ್ಗ ಎಷ್ಟಾಗಿರ್ತದಪ್ಪ ಅಂದ್ರ 25. ಎಷ್ಟಾಗಿರ್ತದ್ರಿ 25. ನೆಕ್ಸ್ಟ್ ಒಂದ್ ಯಾವ್ದಂದ್ರ ರೀ ವರ್ಗ ಸಂಖ್ಯೆಗಳು. ಸೊ ಮೊದಲ 5 ಸ್ವಾಭಾವಿಕ ವರ್ಗ ಸಂಖ್ಯೆಗಳ ಮೊತ್ತ. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಇದಕ್ಕೆ ಏನಂತೀವಿ ಅಂದ್ರ ಮೊದಲ 5 ಸ್ವಾಭಾವಿಕ ವರ್ಗ ಸಂಖ್ಯೆಗಳಂತೀವಿ. ಇದ್ರದ್ದು ಏನ್ ಕೇಳ್ರಿ ಮೊತ್ತ. ಇದಕ್ಕಿರ್ತಕ್ಕಂಥ ಫಾರ್ಮುಲಾ ಏನ್ ನೋಡ್ರಿ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಅದ. n ಇದ್ದಲ್ಲಿ ನಾವ್ ಎಷ್ಟು ತುಂಬಬೇಕಂದ್ರ ಕರೆಕ್ಟ್ ಆಗಿ ನೋಡ್ರಿ ಎಷ್ಟು ಸಂಖ್ಯೆ ಕಂಡು ಹಿಡಿಯಂದ್ರಿ 5 ಪ್ಲಸ್ 1 6. ಯಾವ್ದ ಚಿಹ್ನೆ ಇಲ್ಲ ಅಂದ್ರ ಬ್ರಾಕೆಟ್ ಪಕ್ಕದಲ್ಲಿ ಏನಿರ್ತದ್ರಿ ಇಂಟು ಇರ್ತದ. ನೆಕ್ಸ್ಟ್ ಇಲ್ಲಿ 2n ಅದ, ಯಾವ್ದ ಚಿಹ್ನೆ ಇಲ್ಲ ಅಂದ್ರೆ ಏನ್ರಿ ಇಂಟು ಇರ್ತದ. 5 2 ಎಷ್ಟ್ರಿ 10, 10 ಪ್ಲಸ್ 1 ಎಷ್ಟ್ರಿ 11. ನೆಕ್ಸ್ಟ್ ಈ 6 ಕ್ಯಾನ್ಸಲ್ ಆಯ್ತು. 11 5 ಎಷ್ಟ್ರಿ 55. ನಾ ಬೇಸಿಕ್ ಹೇಳ್ತಾ ಇಲ್ಲ, ನಾ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರ ಶಾರ್ಟ್ ಟೈಮ್ದಾಗ ನಂಬರ್ ಸಿಸ್ಟಮ್ ಅಂತಕ್ಕಂಥ ಚಾಪ್ಟರ್ನ ರಿವಿಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಕೊಟ್ಟನ್ರಿ ಕ್ಯೂಬ್ ಕೊಟ್ಟಾನ. ಏನ್ ಕೊಟ್ಟನ್ರಿ ಕ್ಯೂಬ್ ಅಂದ್ರೆ ಏನ್ರಿ ಘನ ಸಂಖ್ಯೆ. 1ರ ಘನ 1, 2ರ ಘನ 8, ನೆಕ್ಸ್ಟ್ 3ರ ಘನ 27, 4ರ ಘನ 64, 5ರ ಘನ 125. ಆಲ್ರೆಡಿ ಗುರ್ತದ ನಿಮ್ಗ. ನೆಕ್ಸ್ಟ್ ಕ್ಯೂಬ್ ಇರ್ತಕ್ಕಂಥ ಫಾರ್ಮುಲಾ ಏನ್ರಿ n ಸ್ಕ್ವೇರ್. ನೆಕ್ಸ್ಟ್ 1 ಪ್ಲಸ್ n ಪ್ಲಸ್ 1 ಸ್ಕ್ವೇರ್ ಡಿವೈಡ್ ಬೈ 4. ಎಷ್ಟು ಕೇಳೇನ್ರಿ ಅವ 5 ಕೇಳಣ. 5ರ ವರ್ಗ ಎಷ್ಟ್ರಿ 25 ಇಂಟು 5 ಪ್ಲಸ್ 1 ಎಷ್ಟ್ರಿ 6. 6ರ ವರ್ಗ ಎಷ್ಟ್ರಿ 34 ಬಾಗ್ಲೆ ಎಷ್ಟ್ರಿ 4. ಕಡ್ತಾ ಹೊಡಿರಿ. 2 2 2 1 ಎಷ್ಟ್ಲಿ ರೀ 2 7 6 ಎಷ್ಟ್ರಿ 36. 4 1 4 9 25 9 ಎಷ್ಟ್ರಿ 225. ಎಷ್ಟಾಗ್ತದ್ರಿ 225. ಈ ಏರಿಯಾದಾಗ ಪ್ರತಿ ವರ್ಷನೂ ಒಂದು ಕ್ವಶನ್ ಫಿಕ್ಸ್ ಆಗಿ ಬಂದಿರ್ತಾವ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋ ಬೇಕಾಗಿತ್ತಂದ್ರ ಬರ್ತೇಶ್ ಮೂಡ್ಲಿಗೆ ಅಂತಕ್ಕಂಥ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೋರಿ. ಅದ್ರೊಳಗ ನಿಮಗ ಫುಲ್ ವಿಡಿಯೋ ಸಿಗ್ತದ. ಇಷ್ಟ್ರೊಳಗ ನಿಮಗ್ 100% ವಿಶ್ವಾಸದಿಂದ ಹೇಳ್ತೀನೋ 1ರಿಂದ 2 ಕ್ವಶನ್ಗಳು ಪ್ರತಿ ವರ್ಷನೂ ಬಂದಿದಾವ. ಈ ವರ್ಷನೂ ಬರ್ತಿರ್ತದ. ಇದೇನ್ ಮಾಡಿದೀನಪ್ಪ ಅಂದ್ರೆ ನಂಬರ್ ಸಿಸ್ಟಮ್ ಅಂತಕ್ಕಂಥ ಏರಿಯಾ ಒಳಗಿಂದ ಕ್ವಶನ್ಗಳನ್ನ ಕವರ್ ಮಾಡಿದೆನು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನಿದೆ ರೀ. ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಇದು ನಮ್ಮ ಶಾರದಾ ವಿದ್ಯಾಲಯ ಕ್ಯಾಂಪಸ್. ಇದೇನ್ರಿ ನಮ್ಮ ಶಾರದಾ ವಿದ್ಯಾಲಯದ ಕ್ಯಾಂಪಸ್ ಆಗಿದೆ. ಏನ್ರಿ ಶಾರದಾ ವಿದ್ಯಾಲಯದ ಕ್ಯಾಂಪಸ್ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಅತ್ಯಂತ ಉತ್ತಮವಾಗಿ ಹೆಸರು ಮಾಡಿರ್ತಕ್ಕಂಥ ಶಾರದಾ ವಿದ್ಯಾಲಯ. ಸೊ ಅದೇ ರೀತಿಯಾಗಿ ಹೊಸ ಬ್ಯಾಚ್ಗಳು ಏಪ್ರಿಲ್ 10ರಿಂದ ಸ್ಟಾರ್ಟ್ ಆಗ್ತಾವ್ರಿ. ಯಾವಾಗ ಏಪ್ರಿಲ್ 10ರಿಂದ ಸ್ಟಾರ್ಟ್ ಆಗ್ತಾವ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದೆ ನೋಡ್ರಿ. 7380ರಲ್ಲಿ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ. ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಯಾವ್ದ್ರಿ 7380ರಲ್ಲಿ 7ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ. ಸೊ ಸ್ಥಾನ ಬೆಲೆ ಎಷ್ಟ್ರಿ 7. ಯಾವ ಸ್ಥಾನದಾಗದ 1000 ಸ್ಥಾನದಾಗದ ಅಂದ್ರೆ ಎಷ್ಟ್ರಿ 7000. ಮುಖಬೆಲೆ ಎಷ್ಟದ ರೀ 7 ಅದ. 10ರಾಗ 7 ಹೋದ್ರೆ ಎಷ್ಟ್ರಿ 6 9 9. 7ರಾಗ 1 ಹೋದ್ರೆ ಎಷ್ಟ್ರಿ 6 699 6 ಬರ್ತದ. ಸೊ 10ರಾಗ 7 ಹೋದ್ರೆ ಎಷ್ಟ್ರಿ 3 6993 3 ಬರ್ತದ. ಆಪ್ಷನ್ ಬಿ ಈಸ್ ಕರೆಕ್ಟ್. ಸ್ಥಾನ ಬೆಲೆ ಅಂದ್ರೆ ಏನು, ಮುಖಬೆಲೆ ಅಂದ್ರೆ ಏನು ನೀವು ಆಲ್ರೆಡಿ ಬೇಸಿಕ್ ಕಲ್ತಿರ್ತೀರಿ. ಇದ್ರ ಬಗ್ಗೆ ಅಂತೂ ಏನು ಡೌಟ್ ಇರೋದಿಲ್ಲ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. 1ರಿಂದ 100ರ ನಡುವೆ
ಒಂದರಿಂದ 100ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಅದಾವ ಅಂತ ಕೇಳಿದಾರ. 1ರಿಂದ 100ರ ನಡುವೆ ಎಷ್ಟು ಅದಾವ್ರಿ? 25 ಅವಿಭಾಜ್ಯ ಸಂಖ್ಯೆ ಅದಾವ. ಒಂದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯೂ ಅಲ್ಲ. 2 ಅನ್ನೋದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. 2 ಅನ್ನೋದೇನ್ರಿ? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆಗಿರ್ತದ. ನೆಕ್ಸ್ಟ್ 3 ಅನ್ನೋದು ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಆಗಿರ್ತದ. ಅದೇ ರೀತಿಯಾಗಿ 2 ಅನ್ನೋದ ಮತ್ತ ಅದೇ ರೀತಿಯಾಗಿ ಅತ್ಯಂತ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆನೂ ಕೂಡ ಇದಾಗಿರ್ತದ. ಅತ್ಯಂತ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆ 2, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆನೂ ಕೂಡ ಯಾವ್ದ್ರಿ? 2. ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? 3. ನೆನಪಿಟ್ಕೋರಿ, ಒಂದ್ಸಲ ಸ್ಕ್ರೀನ್ಶಾಟ್ ತಗೋರಿ. ಸಾಕಷ್ಟು ಬಾರಿ ಕ್ವಶನ್ಗಳ ರಿಪೀಟ್ ಆಗಿದಾವ ಇಂಥವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ನೋಡ್ರಿ, ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಆಲ್ರೆಡಿ ನಾ ಹೇಳಿದೇನು ಫಾರ್ಮುಲಾ, n ಇಂಟು n ಪ್ಲಸ್ 1 ಡಿವೈಡ್ ಬೈ 2. ಸೊ n ಅಂದ್ರೆ ಎಷ್ಟ್ರಿ? 50. n ಅಂದ್ರೆ ಎಷ್ಟ್ರಿ? 50 ಇಂಟು 50 ಪ್ಲಸ್ 1 ಎಷ್ಟ್ರಿ? 51. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟ್ರಿ? ಸೂತ್ರದಾಗ 2 ಅದ 2. 2 ಒಂದ್ಲೆ 2 25. ಸೊ ನೆಕ್ಸ್ಟ್ ನಾವು 25ಅನ್ನ ಒಮ್ಮೆ 1ಕ್ಕೆ ಗುಣಾಕಾರ ಮಾಡಬೇಕು, ಒಮ್ಮೆ ಏನು ಮಾಡ್ಬೇಕ್ರಿ? 5ಕ್ಕೆ ಗುಣಾಕಾರ ಮಾಡಬೇಕು. 25 ಒಂದ್ಲೆ ಎಷ್ಟ್ರಿ? 25. ಸೊ 25 5ಲೆ 125. 125 ಪ್ಲಸ್ 2 ಎಷ್ಟ್ರಿ? 127. ಸೊ ಆನ್ಸರ್ ಎಷ್ಟಾಗ್ತದ್ರಿ? 1275. ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಈ ಫಾರ್ಮುಲಾ ಯಾವ ತರನಾಗಿ ಬಂತು ಅನ್ನೋದನ್ನ ಆಲ್ರೆಡಿ ಫಸ್ಟ್ ಸ್ಲೈಡ್ ಒಳಗ ನಾನು ನಿಮಗೆ ಹೇಳಿದ್ದೇನೆ. ಸೊ ನೆಕ್ಸ್ಟ್ ಕ್ವಶನ್ ಒಳಗೆ ಏನದ್ರಿ? ಮೊದಲ 20 ಬೆಸ ಏನ್ರಿ? ಸಮ ಏನಾಗ್ಬೇಕ್ರಿ? ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸಮ ಅಂದ್ರೆ ಏನ್ರಿ? n ಇಂಟು n ಪ್ಲಸ್ 1. ಸಮ ಅಂದ್ರೆ ಏನ್ರಿ? n ಇಂಟು n ಪ್ಲಸ್ 1. ಎಷ್ಟು ಕೇಳ್ರಿ? 20 ಇಂಟು 21. ಸೊ ಇದನ್ನ ಲೆಕ್ಕ ಹೆಂಗ್ ಮಾಡ್ತೀವಿ ಅಂದ್ರೆ 0ಕ್ಕೆ 0, 21ಅನ್ನ ಡಬಲ್ ಮಾಡ್ರಿ ಎಷ್ಟ್ರಿ? 42. ಸೊ ಆನ್ಸರ್ ಎಷ್ಟಾಗ್ತದ್ರಿ? 420. ಫಾರ್ಮುಲಾ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಏನು ಕೇಳಿದನು? ಬೆಸ 37. ಬೆಸದ ಏನು ಕೇಳ್ರಿ? ಮೊತ್ತ. ಸೊ 37 ಬೆಸದ ಮೊತ್ತ ಬೇಕಾಗಿತ್ತು. ನಾವೇನು ಮಾಡಬೇಕು? n². ಸೊ 37ರ ವರ್ಗ. 7ರ ವರ್ಗ ಎಷ್ಟು? 49. ಅಂದ್ರೆ ಬಿಡಿ ಸ್ಥಾನದಾಗ ಎಷ್ಟು ಬರ್ತದೆ? 9. ಬಿಡಿ ಸ್ಥಾನದಾಗ 9 ಇರತಕ್ಕಂಥ ಆಪ್ಷನ್ ಯಾವ್ದದ ರೀ? ಬಿ. ಯಾವ್ದದ? ಬಿ ಅದ. ನೆಕ್ಸ್ಟ್ ನೋಡ್ರಿ, ಮೊದಲ 10 ವರ್ಗ ಸಂಖ್ಯೆಗಳ ಮೊತ್ತ. ಸೊ ಇದಕ್ಕೆ ಫಾರ್ಮುಲಾ ಏನ್ರಿ? n ಇಂಟು n ಪ್ಲಸ್ 1. ನೆಕ್ಸ್ಟ್ ಏನು ಬರ್ತದೆ ರೀ? 2n ಪ್ಲಸ್ 1 ಡಿವೈಡ್ ಬೈ 6. ಡಿವೈಡ್ ಬೈ 6. n ಜಾಗದಾಗ ಎಷ್ಟು ತುಂಬೇಕ್ರಿ? 10 ಇಂಟು 10 ಪ್ಲಸ್ 1 ಎಷ್ಟ್ರಿ? 11. 12 20 ಪ್ಲಸ್ 1 ಎಷ್ಟ್ರಿ? 21 ಬಾಗ್ಲೆ ಎಷ್ಟ್ರಿ? 6. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್. 2 3 2 5. ನೆಕ್ಸ್ಟ್ 3 1 3 7 21. 11 7 ಎಷ್ಟ್ರಿ? 77. 11 7 ಎಷ್ಟ್ರಿ? 77 ಇಂಟು 5. 7 5 ಎಷ್ಟ್ರಿ? 35. 3 ಉಳಿತು. 7 5 35 ಪ್ಲಸ್ 3 38. ಸೊ ಆನ್ಸರ್ ಎಷ್ಟಾಗ್ತದೆ ರೀ? 385. ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಯಲ್ಲಿ ನೀವೇನಾದರೂ ಆಫ್ಲೈನ್ ಕೋಚಿಂಗ್ನ ತರಬೇತಿಯನ್ನು ಪಡ್ಕೋಬೇಕಾಗಿತ್ತಂದ್ರೆ, ಸೊ ನಮ್ಮ ಸಂಸ್ಥೆಯೊಳಗೆ ಬೆಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಕ್ಕೆ ಎಲ್ಲವೂ ಕೂಡ ಡಿಜಿಟಲ್ ಬೋರ್ಡ್ ಮುಖಾಂತರ ಪ್ರಾಕ್ಟೀಸ್ ಮಾಡಿಸ್ತೀವಿ. ಕ್ಲಾಸ್ ಮುಗಿದ ನಂತರ PDF ಅನ್ನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಮಾರ್ನಿಂಗ ಈವ್ನಿಂಗ ಸ್ಟಡಿ ಅವರ್ ಇರ್ತದೆ. ಏನಿರ್ತದೆ? ಸ್ಟಡಿ ಅವರ್ ಇರ್ತದೆ. ಸೊ ಸ್ಟಡಿ ಮಾಡಕ್ಕೆ ಬೆಸ್ಟ್ ಅಂದ್ರೆ ಏನಿರ್ತಾವ್ರಿ? ಕ್ಲಾಸ್ ರೂಮ್ಗಳು ಇರ್ತಾವ, ಲೈಬ್ರರಿ ಪ್ರೊವೈಡ್ ಮಾಡ್ತೇವೆ. ಕ್ಲಾಸ್ ರೂಮು ಲೈಬ್ರರಿಯನ್ನ ಪ್ರೊವೈಡ್ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ನಿಮ್ಗೆ ಏನ್ ಮಾಡ್ತಿರ್ತೀವಿ ಅಂದ್ರೆ ಫಿಸಿಕಲ್ ಟ್ರೈನಿಂಗ್ ಮಾಡಕ್ಕೆ ಡೈಲಿ ಫಿಸಿಕಲ್ ಟ್ರೈನಿಂಗ್ ಮಾಡಿಸ್ತೀವಿ. ಡಯಟ್ಸ್ ಕೊಡ್ತಿರ್ತೀವಿ. 400 ಮೀಟರ್ ಟ್ರ್ಯಾಕ್ ಅದ. ವೆಲ್ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ ನಮ್ಮ ಜೊತೆಗೆ ಟೀಮ್. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನ ನೀಡಲಾಗುವುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಭಾಜಕ 13 ಏನದ್ರಿ? ಭಾಜಕ 13 ಭಾಗಲಬ್ಧ
30 ಶೇಷ 12 ಆಗಿರುವ ಭಾಜ್ಯವನ್ನ ಕಂಡುಹಿಡಿಯಿರಿ. ಸೊ ಈ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಮಗೆ ಈ ಕಾನ್ಸೆಪ್ಟ್ ಬೇಕು. ಕೆಳಗಿರೋದಕ್ಕೆ ನಾವೇನಂತೀವಿ ಶೇಷ. ಸೊ ಶೇಷ ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತೀವಿ ರಿಮೈಂಡರ್. ಏನಂತೀವಿ ರಿಮೈಂಡರ್. ಸೊ ಇದಕ್ಕೆ ಏನಂತೀವಿ ಅಂದ್ರ ಭಾಜ್ಯ. ಇದಕ್ಕೇನಂತೀವಿ ಅಂದ್ರ ಭಾಗಲಬ್ಧ. ಇದಕ್ಕೇನಂತೀವಿ ಭಾಜಕ. ಏನಂತೀವಿ ಭಾಜಕ. ನಮಗೇನ್ ಕಂಡುಹಿಡಿಯಂದನಪ್ಪ ಅಂದ್ರ ಭಾಜ್ಯವನ್ನ ಕಂಡುಹಿಡಿಯಂದನ. ಸೊ ಭಾಜ್ಯಕ ಎಷ್ಟದರಿ 13 ಅದ. ನೆಕ್ಸ್ಟ್ ಭಾಗಲಬ್ಧ ಎಷ್ಟದರಿ 30. ಶೇಷ ಎಷ್ಟದರಿ 12. ಶೇಷ ಎಷ್ಟದರಿ 12. ಗುಣಾಕಾರ ಮಾಡಬೇಕು. 13 ಮೂರ್ಲೆ ಮತ್ತು 0 0 ಪ್ಲಸ್ ಎಷ್ಟು ಮಾಡ್ಬೇಕ್ರಿ 12. 2ಕ್ಕೆ 2 9 1 10 3 1 ಎಷ್ಟ್ರಿ 4. ಆನ್ಸರ್ ಎಷ್ಟ್ರಿ 402. ಸೊ ಭಾಳ ಬೇಸಿಕ್ ಕ್ವಶನ್, ಏನೂ ಪ್ರಾಬ್ಲಮ್ ಇಲ್ಲ. ಇದು ಬರ್ದಿದ್ ನೋಡ್ರಿ ಅಂದ್ರೆ ನಿಮಗೆ 100% ತಿಳಿತದೆ. ಸೊ ನೆಕ್ಸ್ಟ್ ಯಾವ ತರ ಕ್ವಶನ್ಗಳು ಬರ್ಬೋದು ಅಂದ್ರೆ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಮಲ್ಟಿಪಲ್ಸ್ ಆಫ್ 9. ಸೊ ಬಿಡಿಸ್ಬೋದು. ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್, ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ 3. ಒಂದಂತೂ ಆಗೋದಿಲ್ಲ. ಸಮ ಅಂತ ಕೇರಂದ್ರೆ ಯಾವ್ದಾಗ್ತಿತ್ರಿ 2 ಆಗ್ತಿತ್ತು. ಸೊ ನೆಕ್ಸ್ಟ್ ಕ್ವಶನ್ ಕನಿಷ್ಠ ಅವಿಭಾಜ್ಯ ಸಂಖ್ಯೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ 2. ಒಂದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯು ಅಲ್ಲ. ಇಷ್ಟ ನಿಮಗ ಈ ಒಂದು ಚಾಪ್ಟರ್ ಮೇಲೆ ಗುರುತಿತ್ತಂದ್ರ 100% ಈ ಒಂದು ಚಾಪ್ಟರ್ದಾಗ ನಿಮ್ಗೆ ಎಲ್ಲಿಯೂ ಮಾರ್ಕ್ಸ್ ಮಿಸ್ ಆಗೋದಿಲ್ಲ. ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಅಗ್ನಿವೀರ, ಆರ್ಮಿ, GD, ಟ್ರೇಡ್ ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗೆ ತಯಾರಿ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪ್ ಒಳಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.